ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟವನ ಬೇಟೆಗೆ ಇಳಿದಿದೆ ಎನ್ಐಎ. ಬೆಂಗಳೂರಿನಿಂದ ಬಿಎಂಟಿಸಿ ಬಸ್ನಲ್ಲಿ ಪರಾರಿಯಾದ್ನ ಹಾಗಾದರೆ ಶಂಕಿತ. ಬಾಂಬ್ ಇಟ್ಟು ಬಟ್ಟೆ ಬದಲಿಸಿ ಬಿಎಂಟಿಸಿಯಲ್ಲಿ ಪ್ರಯಾಣಿಸಿರುವ ಶಂಕಿತ. ಎನ್ಐಎ ಟೀಮ್ ಒಂದೊಂದೇ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಬೆಂಗಳೂರಿನಿಂದ ಆತ ಬಿಎಂಟಿಸಿ ಬಸ್ನಲ್ಲಿ ಪರಾರಿ ಆಗ್ಬಿಟ್ಟು ಬಾಂಬ್ ಇಟ್ಟು ಬಟ್ಟೆಯನ್ನ ಬದಲಿಸಿ, ಯಾರಿಗೂ ಕೂಡ ಆತನ ಬಗ್ಗೆ ಸುಳಿವು ಸಿಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಬಟ್ಟೆಯನ್ನ ಬದಲಿಸಿ ಬಿಎಂಟಿಸಿಯಲ್ಲಿ ಪ್ರಯಾಣಿಸಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಬಸ್ನಲ್ಲಿದ್ದ ಶಂಕಿತನ ಎಕ್ಸ್ಕ್ಲೂಸಿವ್ ಫೋಟೋ. ಕೆಫೆಯಲ್ಲಿ ಬಾಂಬ್ ಇಡುವಾಗ ಶರ್ಟ್ ತೊಟ್ಟಿದ್ದಂತಹ ಶಂಕಿತ ಬಾಂಬ್ ಇಟ್ಟು ಬಸ್ನಲ್ಲಿ ತೆರಳುವಾಗ ಟೀ ಶರ್ಟ್ ಧರಿಸ್ತಾನೆ. ಮಾಸ್ಕ್ ಕ್ಯಾಪ್ ತೆಗೆದು ಬಿಎಂಟಿಸಿ ಆ ಫೋಟೋವನ್ನ ನೀವು ಗಮನಿಸ್ತಾ ಇದ್ದೀರಿ. ಟೀ ಶರ್ಟ್ ನಲ್ಲಿ ಶಂಕಿತ ಕಾಣಬಹುದು. ಮಾಸ್ಕ್ ಕ್ಯಾಪ್ ಅನ್ನ ಹಾಕದಂತಹ ವ್ಯಕ್ತಿ ತನ್ನ ಬಟ್ಟೆಯನ್ನ ಚೇಂಜ್ ಮಾಡಿ ಶರ್ಟ್ ಅನ್ನ ತೆಗೆದು ಟೀ ಶರ್ಟ್ ಅನ್ನ ಹಾಕೊಂಡು ಮಾಸ್ಕ್ ಕ್ಯಾಪ್ ಅನ್ನ ತೆಗೆದು ಬಿಎಂಟಿಸಿ ಬಸ್ ನಲ್ಲಿ ತೆರಳಿದ್ದಾನೆ. ಬೆಂಗಳೂರಿನಿಂದ ಶಂಕಿತನ ಹೆಜ್ಜೆ ಜಾಡು ಹಿಡಿದು ಹೊರಟ ಎನ್ಐಎ ಟೀಮ್ಗೆ ಒಂದೊಂದೇ ಮಾಹಿತಿಗಳೀಗ ಲಭ್ಯವಾಗ್ತಾ ಇದೆ. ಶಂಕಿತನ ಫೋಟೋ ಆಧರಿಸಿ ಎನ್ಐಎ ಅಧಿಕಾರಿಗಳು ತನಿಖೆಗೆ ಇಳಿದಿದ್ದಾರೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟವನು, ಆತ ಕೆಫೆಗೆ ಎಂಟ್ರಿ ಆದಂತಹ ವಿಡಿಯೋ, ತದನಂತರ ಎಕ್ಸಿಟ್ ಆದಂತಹ ವಿಡಿಯೋ ಎಲ್ಲವನ್ನೂ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೀವು ನೋಡಿದ್ರಿ. ಅದಾದ ಬಳಿಕ ಈಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋ ಸಿಗ್ತಾ ಇದೆ. ಶರ್ಟ್ ನಲ್ಲಿ ಬಂದಿದ್ದಂತಹ ಶಂಕಿತ ತನ್ನ ಗುರುತು ಸಿಗಬಾರದು, ತನ್ನ ಸುಳಿವು ಸಿಗಬಾರದು ಅಂತ ಬಟ್ಟೆಯನ್ನ ಬದಲಿಸಿದ್ದಾನೆ. ಟೀ ಶರ್ಟ್ ಅನ್ನ ಹಾಕೊಂಡು ಬಿಎಂಟಿಸಿ ಬಸ್ ನಲ್ಲಿ ಪ್ರಯಾಣ ಬೆಳೆಸಿದ್ದಾನೆ. ಆ ಮಾಹಿತಿಯನ್ನ ಈಗ ಕಲೆ ಹಾಕಿದ್ದಾರೆ ಎನ್ಐಎ ಅಧಿಕಾರಿಗಳು. ಬೆಂಗಳೂರಿನಿಂದ ಶಂಕಿತನ ಹೆಜ್ಜೆ ಜಾಡು ಹಿಡಿದು ಹೊರಟಂತಹ ಎನ್ಐಎ ಟೀಮ್ಗೆ ಸಿಕ್ಕಂತಹ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ಇದು. ಕೆಫೆಯಲ್ಲಿ ಬಾಂಬ್ ಇಡುವಾಗ ಶರ್ಟ್ ತೊಟ್ಟಿದ್ದ ಶಂಕಿತ ಒಂದು ಕಡೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಮಾರ್ಚ್ 1ನೇ ತಾರೀಕು ಬೆಳಿಗ್ಗೆ 11 ಗಂಟೆ 34 ನಿಮಿಷ 35 ಸೆಕೆಂಡ್ಗೆ ರಾಮೇಶ್ವರಂ ಕೆಫೆಗೆ ಎಂಟ್ರಿ ಕೊಡ್ತಾನೆ. ಆಗ ಶರ್ಟ್ ಅನ್ನ ಧರಿಸಿರ್ತಾನೆ, ತಲೆಗೆ ಕ್ಯಾಪ್ ಹಾಕಿರ್ತಾನೆ, ಗ್ಲೌಸ್ ಧರಿಸಿರ್ತಾನೆ, ಗ್ಲಾಸ್ ಹಾಕೊಂಡಿರ್ತಾನೆ, ಮಾಸ್ಕ್ ಹಾಕಿರ್ತಾನೆ. ಆದರೆ ಈಗ ಸಿಗ್ತಾ ಇರುವಂತಹ ಮತ್ತೊಂದು ಎಕ್ಸ್ಕ್ಲೂಸಿವ್ ಫೋಟೋ ನೋಡ್ತಾ ಇದ್ದೀರಿ. ಅದರಲ್ಲಿ ಎಲ್ಲವೂ ಕೂಡ ಬದಲಾಗಿದೆ. ಟೀ ಶರ್ಟ್ ಹಾಕೊಂಡಿದ್ದಾನೆ, ಕ್ಯಾಪ್ ಇಲ್ಲ, ಮಾಸ್ಕ್ ಇಲ್ಲ, ಗ್ಲಾಸ್ ಇಲ್ಲ, ಗ್ಲೌಸ್ ಇಲ್ಲ. ತನ್ನ ಸುಳಿವು ಯಾರಿಗೂ ಸಿಗಬಾರದು ಅನ್ನೋ ನಿಟ್ಟಿನಲ್ಲಿ ಆತ ಈ ರೀತಿ ಬದಲಾವಣೆಯನ್ನ ಮಾಡ್ಕೊಂಡಿದ್ದಾನೆ ಅನ್ನೋ ಮಾಹಿತಿ ಈಗ ಎನ್ಐಎ ಅಧಿಕಾರಿಗಳಿಂದ ಸಿಗ್ತಾ ಇರುವಂಥದ್ದು. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಎನ್ಐಎ ಟೀಮ್ ಬಹಳ ಕ್ವಿಕ್ ಆಗಿ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಈಗ ಶಂಕಿತನ ಹೆಜ್ಜೆ ಜಾಡು ಹಿಡಿದಂತಹ ಅಧಿಕಾರಿಗಳಿಗೆ ಸಿಗ್ತಾ ಇರುವಂತಹ ಮಾಹಿತಿ, ಇನ್ಫಾರ್ಮೇಶನ್ ಕೊಡೋದಾದ್ರೆ. ವೀಣಾ, ಏನು 1ನೇ ತಾರೀಕು ಮಧ್ಯಾಹ್ನ 12:55 ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಆಯ್ತು. ಅದು ಬಾಂಬ್ ಬ್ಲಾಸ್ಟ್ ಆದ ನಂತರ ಬಾಂಬ್ ಇಟ್ಟಂತ ಬಾಂಬರ್ ಏನಿದ್ದಾನೆ ಆತ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿ ಪಡಿತೀನಿ. ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋವನ್ನ ನೀವು ನೋಡ್ತಾ ಇದ್ದೀರಿ. ಆ ಶಂಕಿತ ಬಿಎಂಟಿಸಿ ಬಸ್ಗೆ ಏರ್ದಂತಹ ದೃಶ್ಯ, ಬಸ್ ಒಳಗೆ ಬಂದಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಇದೇ ಬಸ್ ನಲ್ಲಿ ಪರಾರಿಯಾದ್ನ ಶಂಕಿತ ಬಿಎಂಟಿಸಿ ಬಸ್ ನಲ್ಲಿ ಪ್ರಯಾಣಿಸಿರುವಂತಹ ಫೋಟೋ ನೋಡಿದ್ರಿ. ಈಗ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಾವಳಿಗಳು ಸಿಗ್ತಾ ಇದೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟವನು ಅಲ್ಲಿಂದ ನೇರವಾಗಿ ಬಂದಂತು ಬಿಎಂಟಿಸಿ ಬಸ್ ನಲ್ಲಿ ಪರಾರಿಯಾದ್ನ ಹಾಗಾದ್ರೆ ಶಂಕಿತ ಬಿಎಂಟಿಸಿ ಬಸ್ ನಲ್ಲಿ ಪ್ರಯಾಣಿಸಿರುವ ಕುರಿತಾಗಿ ವಿಡಿಯೋ ಲಭ್ಯವಾಗ್ತಾ ಇದೆ. ಒಂದು ಕಡೆ ಫೋಟೋವನ್ನ ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆ ವಿಡಿಯೋ, ಎರಡು ದೃಶ್ಯ. ಮಾರ್ಚ್ 1ನೇ ತಾರೀಕು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟು ತೆರಳಿದವನು ಬಿಎಂಟಿಸಿ ಬಸ್ ಹತ್ತುತ್ತಾನೆ. ಮಾರ್ಚ್ 1ನೇ ತಾರೀಕು ಬೆಳಿಗ್ಗೆ 11 ಗಂಟೆ 43 ನಿಮಿಷದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಎಡಭಾಗದಲ್ಲಿ
ಬಸ್ನ ನಂಬರ್ ಇದೆ KA01F4517. ಇದೇ ಬಿಎಂಟಿಸಿ ಬಸ್ನಲ್ಲಿ ಆ ಶಂಕಿತ ಪರಾರಿಯಾಗಿದ್ದಾನೆ. ಬೆಂಗಳೂರು ತುಮಕೂರು ಮೂಲಕ ಆತ ಬಳ್ಳಾರಿಗೆ ಎಂಟ್ರಿ ಆಗಿದ್ದಾನೆ ಅನ್ನೋ ಮಾಹಿತಿಗಳೀಗ ಎನ್ಐಎ ಅಧಿಕಾರಿಗಳಿಂದ ಸಿಗ್ತಾ ಇರೋದು. ಶಂಕಿತನ ಹೆಜ್ಜೆ ಜಾಡು ಹಿಡಿದಂತಹ ಎನ್ಐಎ ಅಧಿಕಾರಿಗಳಿಗೆ ಒಂದೊಂದೇ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಎಸ್, ಇದು ಸ್ಫೋಟಕ್ಕೂ ಮುನ್ನ ನಡೆದಂತಹ ಒಂದು ಬೆಳವಣಿಗೆಯ ದೃಶ್ಯಾವಳಿಗಳಿದು. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಡೋದಿಕ್ಕೆ ಅಂತ ಬಂದಂತಹ ಶಂಕಿತ ಆತ ಬಿಎಂಟಿಸಿ ಬಸ್ನಲ್ಲಿ ಸಂಚಾರ ಮಾಡಿರೋದ್ರ ಕುರಿತಾಗಿ ಮಾಹಿತಿಗಳು ಸಿಗ್ತಾ ಇದೆ. ಪ್ರಯಾಣ ಮಾಡಿರುವಂತಹ ಬಸ್ನ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಆ ಶಂಕಿತನ ಫೋಟೋ, ಇದು ಬಾಂಬ್ ಬ್ಲಾಸ್ಟ್ ಆದ ನಂತರದ ಫೋಟೋ, ಅದನ್ನು ನೀವು ನೋಡ್ತಾ ಇರೋದು. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟವನ ಬೇಟೆಗೆ ಇಳಿದ ಎನ್ಐಎ ಅಧಿಕಾರಿಗಳು ಒಂದೊಂದೇ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಎಲ್ಲ ಸಿಸಿಟಿವಿ ಫುಟೇಜ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸಿಕ್ಕಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಇದೆ. ಕೆಫೆ ಬಾಂಬ್ ಇಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಆತ ಶರ್ಟ್ ಅನ್ನ ತೊಟ್ಟಿದ್ದ. ಬಾಂಬ್ ಇಟ್ಟು ಬಸ್ನಲ್ಲಿ ತೆರಳುವಾಗ ಟೀ ಶರ್ಟ್ ತೊಟ್ಟಿರುವ ಫೋಟೋವನ್ನು ನೀವು ನೋಡ್ತಾ ಇದ್ದೀರಿ. ಆಗ ಮಾಸ್ಕ್ ಇಲ್ಲ, ಕ್ಯಾಪ್ ಇಲ್ಲ, ಗಾಗಲ್ ಇಲ್ಲ. ಬಿಎಂಟಿಸಿ ಬಸ್ನಲ್ಲಿ ತೆರಳಿದಂತಹ ಖತರ್ನಾಕ್ ಬಾಂಬರ್ ಈತ. ಶಂಕಿತನ ಕುರಿತಾಗಿ ಒಂದೊಂದೇ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ತಾವು ಹೇಳ್ತಾ ಇದ್ರಿ ಶಂಕಿತನ ಹೆಜ್ಜೆ ಜಾಡು ಹುಡುಕ್ತಾ ಹೋದಂತಹ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಏನೆಲ್ಲ ಕ್ಲೂಗಳು ಸಿಕ್ತು ಅಂತ, ಮುಂದುವರಿಸೋದಾದ್ರೆ. ಖಂಡಿತ ವೀಣಾ, ಅಂದ್ರೆ ರಾಮೇಶ್ವರಂ ಕೆಫೆಗೆ ಬಂದಂತ ಬಾಂಬರ್ ಇದ್ದಾನೆ. ಆತ 11 ಗಂಟೆ 34 ನಿಮಿಷಕ್ಕೆ ಒಳಗೋದನು. 11:43ಕ್ಕೆ ಹೊರಗಡೆ ಬರ್ತಾನೆ. ಹೊರಗಡೆ ಬಂದಂತವನು ಸ್ವಲ್ಪ ದೂರ ಆತ ವಾಕಲ್ಲೇ ಹೊರಗಡೆ ಹೋದಂತವನು. ಅದಾದ ನಂತರ ಬಿಎಂಟಿಸಿ ಬಸ್ಗಳನ್ನ ಹತ್ತುತ್ತಾ ಹೋಗ್ತಾನೆ. ಯಾಕೆ ಅವನು ಒಂದೆರಡು ಬಸ್ಗಳಲ್ಲಿ ಪ್ರಯಾಣ ಮಾಡಿಲ್ಲ, ಹಲವು ಬಸ್ಗಳಲ್ಲಿ ಪ್ರಯಾಣ ಮಾಡಿರುವಂತದ್ದು. ಆ ಒಂದು ಪ್ರಯಾಣ ಮಾಡಿದಂತಹ ಒಂದು ಬಸ್ನ ಎಕ್ಸ್ಕ್ಲೂಸಿವ್ ವಿಡಿಯೋ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿರುವಂತದ್ದು. ಅದರಲ್ಲಿ ಗೊತ್ತಾಗುತ್ತೆ ಅದರ ಒಳಗಡೆ ಬರುವಂತಹದ್ದು, ಬಂದು ಕೂರುವಂತಹದ್ದು, ಅದೆಲ್ಲವೂ ಕೂಡ ಪ್ರಯಾಣ ಮಾಡುವಂತ ವಿಜುವಲ್ಸ್ ಇದೆ. ಮತ್ತೆ ಅದರ ಜೊತೆಗೆ ಕೆಲವು ಬಸ್ಗಳ ಅಂದ್ರೆ ಬದಲಾವಣೆ ಮಾಡಿದ ನಂತರ ಆತ ಎಲ್ಲೊಂದ್ ಕಡೆ ಎಲ್ಲೂ ಸಿಸಿಟಿವಿ ಇಲ್ಲದೆ ಇರುವಂತ ಜಾಗದಲ್ಲಿ ಆತ ಏನು ತೊಟ್ಟಿರ್ತಾನೆ, ಟೋಪಿ ಹಾಕಿರ್ತಾನೆ, ಕನ್ನಡಕ ಇದೆ, ಮಾಸ್ಕ್ ಇದೆ, ಮತ್ತೆ ಜೊತೆಗೆ ಈ ಫುಲ್ ಶರ್ಟ್ ಇರುವಂತಹದನ್ನು ಕೂಡ ಬದಲಾವಣೆ ಮಾಡಿ ಟೀ ಶರ್ಟ್ ಅನ್ನು ಹಾಕೊಂಡು ಆ ಬ್ಯಾಗ್ ಮಾತ್ರ ಆತನ ಸಿಮಿಲರ್ ಆಗಿರುವಂತದ್ದು ಬ್ಯಾಗ್ ಮಾತ್ರ ಇರುತ್ತೆ. ಆದ್ರೆ ಅದು ನನಗೆ ಏನು ಸಂಬಂಧನೇ ಇಲ್ಲ, ಒಬ್ಬ ನಾರ್ಮಲ್ ಸಾಮಾನ್ಯ ಪ್ರಯಾಣಿಕನ ರೀತಿ ಬೇರೆ ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿಯೂ ಕೂಡ ಪ್ರಯಾಣ ಮಾಡಿರುವಂತಹ ವಿಡಿಯೋವನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ಮತ್ತೆ ಬೆಂಗಳೂರು ಸಿಸಿಬಿ ಅಧಿಕಾರಿಗಳು ಪತ್ತೆ ಹಚ್ಚಿರುವಂತದ್ದು. ಮತ್ತೆ ಆ ಒಂದು ಪತ್ತೆ ಹಚ್ಚಿದಂತ ವಿಡಿಯೋ ಮತ್ತೆ ಫೋಟೋಗಳ ಆಧಾರದ ಮೇಲೆ ಆತನ ಹೆಜ್ಜೆ ಗುರುತನ್ನ ಹುಡುಕ್ತಾ ಹೋಗ್ತಾರೆ. ಆತ ಬೆಂಗಳೂರಿನಲ್ಲಿ 10-15 ಬಸ್ಗಳನ್ನ ಬದಲಾವಣೆ ಮಾಡಿದಾನೆ. ಬದಲಾವಣೆ ಮಾಡುವಂತ ಸಂದರ್ಭದಲ್ಲಿಯೂ ಕೂಡ ಆತ ಏನೋ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ದಾನೆ, ನಾನು ಪೊಲೀಸರಿಗೆ ಸಿಗಬಾರದು ಅನ್ನುವಂಥದ್ದು. ಅದಾದ ನಂತರ ಬೆಂಗಳೂರಿನಲ್ಲಿ ಹಲವು ಗಂಟೆಗಳ ಕಾಲ ಓಡಾಟ ನಡೆಸಿದವನು ಅದಾದ ನಂತರ ಬೆಂಗಳೂರು ತುಮಕೂರು ಮೂಲಕವಾಗಿ ಬಳ್ಳಾರಿಗೆ ಹೋಗಿದ್ದಾನೆ ಅನ್ನುವಂತ ಮಾಹಿತಿಗಳಿರುವಂತದ್ದು. ಆ ನಿಟ್ಟಿನಲ್ಲಿ ಕೂಡ ಎನ್ಐಎ ಅಧಿಕಾರಿಗಳು ತಮ್ಮ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಮತ್ತೆ ತನಿಖೆ ಈ ಒಂದು ಬಾಂಬ್ ಬ್ಲಾಸ್ಟ್ ಆಗಿ ಮೊದಲನೇ ದಿನವೇ ಪೊಲೀಸರಿಗೆ ಒಂದಿಷ್ಟು ಅನುಮಾನ ಇತ್ತು. ಐಸಿಸ್ ಬಳ್ಳಾರಿ ಮಾಡ್ಯೂಲ್ ಒಂದು ಅದರಲ್ಲಿ ಸಂಬಂಧಪಟ್ಟಂತವರೇ ಈ ಒಂದು ಕೃತ್ಯವನ್ನು ಮಾಡಿರಬಹುದು ಅನ್ನುವಂಥದ್ದು. ಡಿಸೆಂಬರ್ 23ರಲ್ಲಿ ಡಿಸೆಂಬರ್ 20 ಮತ್ತೆ 2023ರಲ್ಲಿ ಎನ್ಐಎ ಅಧಿಕಾರಿಗಳು ಐಸಿಸಿ ಮಾಡ್ಯೂಲ್ ಸಂಬಂಧಪಟ್ಟಂತೆ ಕೆಲವರನ್ನ ಅರೆಸ್ಟ್ ಮಾಡ್ತಾರೆ. ಅದರಲ್ಲಿ ಒಬ್ಬ ತಪ್ಪಿಸ್ಕೊಳ್ತಾನೆ. ಒಬ್ಬ ತಪ್ಪಿಸ್ಕೊಂಡಂತ ವ್ಯಕ್ತಿಯೇ ಈ ಒಂದು ಬಾಂಬರ್ ಆಗಿರಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅನುಮಾನಗಳಿದೆ. ಆ ನಿಟ್ಟಿನಲ್ಲಿಯೇ ಕೂಡ ಆತನ ಹೆಜ್ಜೆ ಜಾಡು ಕೂಡ ಬಳ್ಳಾರಿ ಕಡೆ ಹೋಗಿರೋದ್ರಿಂದ ಬಳ್ಳಾರಿ ಐಸಿಸ್ ಮಾಡ್ಯೂಲ್ ಇರಬಹುದು ಅನ್ನುವಂತ ನಿಟ್ಟಿನಲ್ಲಿ ಎನ್ಐಎ ಅಧಿಕಾರಿಗಳು ಮತ್ತೆ ಸಿಸಿಬಿ ಅಧಿಕಾರಿಗಳು ಹುಡುಕಾಟ ನಡೆಸ್ತಾ ಇರುವಂತದ್ದು. ಮತ್ತೆ ಪೊಲೀಸರು ಒಂದು ರೀತಿ ಕಳೆದ 2 ದಿನಗಳಿಂದ ಆರೋಪಿಯ ಬಗ್ಗೆ ಒಂದು ಕುರುವು ಸಿಕ್ಕಿದೆ, ಮಹತ್ವದ ಕುರುವು ಸಿಕ್ಕಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಆ ಮಹತ್ವದ ಕುರುವು ಆತ ಮಾಸ್ಕ್ ಇಲ್ಲದೆ, ಸ್ಪೆಕ್ಟ್ ಇಲ್ಲದೆ ಅಥವಾ ಏನೋ ಟೋಪಿ ಇಲ್ಲದೆ ಆತ ಪ್ರಯಾಣ ಮಾಡಿರುವಂತಹ ಫೋಟೋ ಸಿಕ್ಕಿರುವಂತದ್ದೇ ಮಹತ್ವದ ಅಂತ ತಿರುವಾಗಿರುವಂತದ್ದು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಆತ ಇನ್ನೂ
ಇನ್ನು ಎಲ್ಲೆಲ್ಲಿ ಬಸ್ಗಳನ್ನ ಚೇಂಜ್ ಮಾಡಿದ್ದಾನೆ, ಎಲ್ಲೆಲ್ಲಿ ಹೋಗಿರ್ಬೋದು, ಯಾವ ನಗರಗಳಲ್ಲಿ ಆತ ಇಳಿದಿರ್ಬೋದು ಅಂತ ನಿಟ್ಟಿನಲ್ಲಿ ಕೂಡ ಆ ಎಲ್ಲ ನಗರಗಳ ಬಸ್ ನಿಲ್ದಾಣಗಳ CC ಕ್ಯಾಮ್ರಾಗಳನ್ನ ಹುಡುಕಾಟ ಮಾಡುವ ಮೂಲಕ ಆ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಆದರೆ ಒಂದು BMTC ಬಸ್ಗಳಲ್ಲಿ ಈ ರೀತಿಯಾದಂಥ ಕ್ಯಾಮ್ರಾಗಳಿದೆ, ಆದರೆ ಬೇರೆ KSRTC ಬಸ್ ಅಥವಾ ಪ್ರೈವೇಟ್ ಬಸ್ಗಳಲ್ಲಿ ಹೋಗಿದ್ದೆ ಅದರಲ್ಲಿ ಆ ಒಂದು ವಿಡಿಯೋಗಳು ಲಭ್ಯ ಆಗ್ತಾ ಇಲ್ಲ. ಹಾಗಾಗಿ ಆತ ಹತ್ತಿ ಇಳಿದಿರಬಹುದು ಅನ್ನುವಂಥ ಒಂದಷ್ಟು ಬಸ್ ಸ್ಟಾಪ್ಗಳಲ್ಲಿ ಅಲ್ಲಿ CC ಕ್ಯಾಮ್ರಾಗಳನ್ನ ಚೆಕ್ ಮಾಡುವ ಮೂಲಕ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಆತ ಎಲ್ಲ ಒಂದ್ ಕಡೆ ಹಲವು ಬಸ್ಗಳನ್ನ ಏರುವಂತ ಸಂದರ್ಭದಲ್ಲಿ ಮತ್ತೆ ಎಲ್ಲೆಲ್ಲಿ CC ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ವಿ, ಬಸ್ನಲ್ಲಿ ಪ್ರಯಾಣ ಬೆಳೆಸಿರುವಂತಹ ಸಂದರ್ಭ. ಅಂದ್ರೆ ಆತ ಹಿಂಭಾಗಕ್ಕೆ ಹೋಗೋದಿಲ್ಲ, ಬಸ್ನಲ್ಲಿ ಮುಂದೆ ಬರ್ತಾನೆ. ಹಿಂಭಾಗಕ್ಕೆ ಹೋದ್ರೆ ಬಸ್ನಲ್ಲಿ ಇರುವಂತಹ CC ಕ್ಯಾಮ್ರಾದಲ್ಲಿ ಆತ ನೀಟಾಗಿ ರಿಜಿಸ್ಟರ್ ಆಗ್ಬಿಡ್ತಾನೆ ಅಂತ ಅದನ್ನ ತಪ್ಪಿಸ್ಕೊಳ್ಳೋದಿಕ್ಕೆ ಸೊ ಆತ ಮುಂದ್ಗಡೆ ಬರುವಂತಹದ್ದನ್ನು ಕೂಡ ನಾವು ಅಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಮೊದಲನೇ ಪ್ರಯತ್ನ ಅಲ್ಲ. ಬಾಂಬ್ ಇಡುವಂತಹ ಸಂದರ್ಭದಲ್ಲೂ ಕೂಡ ಆತ ತನ್ನ ಚೆಹರೆ ಯಾರಿಗೂ ಕೂಡ ಗುರುತು ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕ್ಯಾಪ್ ಹಾಕಿರ್ತಾನೆ, ಗ್ಲೌಸ್ ಹಾಕಿರ್ತಾನೆ, ಮಾಸ್ಕ್ ಹಾಕಿರ್ತಾನೆ. ಅದಾದ ನಂತರ ಫೋನ್ ಕೂಡ ಬಹಳ ಪ್ರಮುಖ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಸಾಕ್ಷ್ಯದ ರೀತಿಯಲ್ಲಿ. ಆದ್ರೆ ಆತ ಬೇಸಿಕ್ ಮಾಡೆಲ್ ಅನ್ನ ಬಳಸ್ತಾನೆ. ಇದೆಲ್ಲ ನೋಡ್ತಾ ಹೋದ್ರೆ ತನಿಖೆಯ ದಿಕ್ಕು ತಪ್ಪಿಸೋದಕ್ಕೆ ಏನೆಲ್ಲ ಮಾಡ್ಬೇಕು ಎಲ್ಲವನ್ನೂ ಮಾಡಿದಾನ ಆತ. ಖಂಡಿತ ವೀಣಾ, ಯಾಕೆಂದ್ರೆ ಆತ ಬಾಂಬ್ ಇಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಮಾರ್ಚ್ 1ನೇ ತಾರೀಕು ಮಧ್ಯಾಹ್ನ ಬಾಂಬ್ ಇಟ್ಟು ಹೋದಂತವನಿದ್ದಾನೆ. ಆಗ ಮಾತ್ರ ಅಲ್ಲ, ಈ ಹಿಂದೆ ಹಲವು ಬಾರಿ ರಾಮೇಶ್ವರಂ ಕೆಫೆಗೆ ಆತ ಭೇಟಿ ನೀಡಿರಬಹುದು ಅನ್ನುವಂಥದ್ದು ಕೂಡ ಪೊಲೀಸ್ ಮೂಲಗಳು ಹೇಳ್ತಾ ಇದೆ. ಅಂದ್ರೆ ಅದನ್ನ ಪೊಲೀಸ್ ಭಾಷೆಯಲ್ಲಿ ರೆಕ್ಕಿ ಮಾಡಿರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಮೊದಲೇ ಬಂದು ನಾನು ಎಲ್ಲಿ ಯಾವ ಕಡೆಯಿಂದ ಪ್ರಯಾಣ ಮಾಡಬೇಕು, ಎಲ್ಲಿ CC ಕ್ಯಾಮ್ರಾಗಳಿದೆ, ಯಾವ ಕಡೆ ತಿರುಗಿ ಹೆಂಗೆ ನಾವು ಹೋದ್ರೆ ಪೊಲೀಸರಿಗೆ ಯಾವ ಸಾಕ್ಷಿಗಳು ಸಿಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಆತೇನು ರೆಕ್ಕಿ ಮಾಡಿದ್ದ. ಅಂತ ಸಂದರ್ಭದಲ್ಲಿಯೂ ಕೂಡ ಯಾವುದೇ ರೀತಿಯಾದ ಸಾಕ್ಷಿಗಳು ಸಿಗದೇ ರೀತಿ ಏನೋ ಆತ ಮುಂಜಾಗ್ರತೆ ವಹಿಸಿದ್ದ. ಮತ್ತೆ ಆ ಜೊತೆಗೆ ಬಾಂಬ್ ಇಡ್ಲಿಕ್ಕೆ ಬಂದಂತ ಮಾರ್ಚ್ 1ನೇ ತಾರೀಕು ಬಂದಂತ ಸಂದರ್ಭದಲ್ಲಿಯೂ ಕೂಡ ಆತ ಹೋಟೆಲ್ ಒಳಗಡೆ ಬರುವಂತಹದ್ದು ಮತ್ತೆ ಅಲ್ಲಿ ರವೆ ಇಡ್ಲಿ ಅಂತ ತೆಗೆದುಕೊಂಡು ತಿನ್ನುವಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ನಿಂತು ಆತ ಕೆಲವೊಂದು 9 ನಿಮಿಷಗಳ ಕಾಲ ಹೋಟೆಲ್ ಒಳಗಿರ್ತಾನೆ. ಆ ಸಂದರ್ಭದಲ್ಲಿ ಕೂಡ ಯಾವುದೇ ಕ್ಯಾಮ್ರಾದಲ್ಲಿ ನೋಡಿದ್ರು ಕೂಡ ಆತನ ಫೇಸು ಸರಿಯಾದಂತ ರೀತಿ ಸಿಗದೆ ರೀತಿ ಆತ ಮುಂಜಾಗ್ರತೆ ಕ್ರಮವನ್ನು ವಹಿಸಿದ್ದ, ಗ್ಲೌಸ್ ಅನ್ನು ಹಾಕಿದ್ದ. ಅದಾದ ನಂತರ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಕೂಡ ಹಲವು CC ಕ್ಯಾಮ್ರಾಗಳಲ್ಲಿ ಆತನ ಚಲನವಲನ ದಾಖಲಾಗಿದೆ. ಆದ್ರೆ ಆತನ ಮುಖಚರ್ಯೆ ದಾಖಲಾಗುವಂತ ಸರಿಯಾಗಿ ಸಿಗುವಂತ CC ಕ್ಯಾಮ್ರಾಗಳು ಎಲ್ಲೂ ಕೂಡ ಇಲ್ಲ. ಮತ್ತೆ ರಸ್ತೆಗಳಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆ ದಾಟುವಂತ ಸಂದರ್ಭದಲ್ಲಿ ಕೂಡ CC ಕ್ಯಾಮ್ರಾಗಳು ಇದೆ ಸಿಗ್ನಲ್ ಅಲ್ಲಿ ಏನಂತಂದ್ರೆ ಅಂತಹ CC ಕ್ಯಾಮ್ರಾಗಳ ಜಾಗದಲ್ಲಿ ಮುಂದೆ ಹೋಗಬೇಕು ಅಂದ್ರೆ ದೊಡ್ಡ ಬಸ್ ಅಥವಾ ಯಾವ್ದಾದ್ರು ದೊಡ್ಡ ವೆಹಿಕಲ್ಗಳು ಬಂದ ಸಂದರ್ಭದಲ್ಲಿ ಆ ಬಸ್ಗಳ ಮೂವ್ಮೆಂಟ್ಗಳ ಜೊತೆ ಆತ ಹೋಗುವ ಮೂಲಕ ಎಲ್ಲೊಂದು ಕಡೆ CCTVಯಲ್ಲೂ ಕೂಡ ಆತ ಕಾಣಬಾರದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮುಂಜಾಗ್ರತೆ ವಹಿಸಿದ್ದ. ಆದ್ರೆ ಹಲವು 10 ರಿಂದ 15 ಬಸ್ಗಳನ್ನ ಬದಲಾವಣೆ ಮಾಡಿದಾನೆ ಅಂತ ಮಾಹಿತಿಗಳು ಸಿಗ್ತಾ ಇದೆ. ಹಾಗಾಗಿ ಆರಂಭಿಕ ಹಂತದಲ್ಲಿ ಹಲವು ಬಸ್ಗಳನ್ನ ಬದಲಾವಣೆ ಮಾಡಿ ಕೆಲವೊಂದಷ್ಟು ನಿರ್ಜನ ಪ್ರದೇಶಗಳಿಗೆ ಹೋಗಿ ಬಂದ ನಂತರ ನನ್ನ ಇನ್ನು ಏನೋ ರೂಟ್ ಇಲ್ಲಿಗೆ ಕಟ್ ಆಗುತ್ತೆ, ಇನ್ನು ಮುಂದೆ ನಾನು ಬಟ್ಟೆಯನ್ನು ಬದಲಾಯಿಸಿ ಬೇರೆ ಬಸ್ಗಳಲ್ಲಿ ಎಲ್ಲ ಒಂದ್ ಕಡೆ ನಾರ್ಮಲ್ ವ್ಯಕ್ತಿಯ ರೀತಿ ಅಂದ್ರೆ ಪ್ರಯಾಣ ಮಾಡಬಹುದು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಆತ ಬಟ್ಟೆಯನ್ನ ಬದಲಾವಣೆ ಮಾಡ್ಕೋತಾನೆ, ಟಿ ಶರ್ಟ್ ಅನ್ನ ಧರಿಸ್ತಾನೆ, ಟೋಪಿ, ಕನ್ನಡಕ, ಮಾಸ್ಕ್ ಯಾವುದೂ ಇರೋದಿಲ್ಲ. ಸೊ ಅದೆಲ್ಲವನ್ನೂ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಆತ ಅಲ್ಲಿಗೆ ನನ್ನ ರೂಟ್ ಕಟ್ ಆಗುತ್ತೆ ನನ್ನ ನಿಟ್ಟಿನಲ್ಲಿ ಒಂದು ನಂಬಿಕೆ ಮೇಲೆ ಆತ ಹೋಗ್ತಾನೆ. ಆದ್ರೆ ಪೊಲೀಸರು ಆತನ ದೇಹದ ಒಂದಷ್ಟು ಬಾಡಿ ಲ್ಯಾಂಗ್ವೇಜ್ ಏನಿದೆ, ಆ ಬಾಡಿ ಲ್ಯಾಂಗ್ವೇಜ್ ಮತ್ತೆ CC ಕ್ಯಾಮ್ರಾದಲ್ಲಿ ಸಿಗುವಂತ ಅರ್ಧಂಬರ್ಧ ಫೇಸ್ ಏನಿದೆ ಅದರ ಹೋಲಿಕೆಯ ಮೇಲೆ ಮತ್ತೊಂದು BMTC ಬಸ್ನಲ್ಲಿ ಹಿಂಬದಿಯಲ್ಲಿ ಕೂತು ಹೋಗುವಂತ ಸಂದರ್ಭದಲ್ಲಿ ಕೂಡ ಸಂಪೂರ್ಣವಾಗಿ ಮುಖ ಅಂದ್ರೆ ದಾಖಲಾಗುವಂತ ಫೋಟೋಗಳನ್ನ ಈಗಾಗಲೇ ಅಕ್ಸೆಸ್ ಮಾಡಿರುವಂತದ್ದು ಮತ್ತೆ CC ಕ್ಯಾಮ್ರಾಗಳನ್ನ ಇಟ್ಟುಕೊಂಡು ಆತ ಎಲ್ಲಿ ಹೋಗಿರಬಹುದು, ಓಡಿ ಹೋಗಿರಬಹುದು ಅನ್ನೋ ನಿಟ್ಟಿನಲ್ಲಿ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.